ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್ ಶೆಟ್ಟಿ. ಸ್ನೇಹಿತರೆ, ಇಂಡಿಯನ್ ಪೋಸ್ಟ್ ಆಫೀಸಲ್ಲಿ ಈಗಾಗಲೇ 44,220 ಹುದ್ದೆಗಳು ಖಾಲಿ ಇದೆ. ಸೊ ಆಸಕ್ತರು ಯಾರ್ಯಾರಿದ್ದೀರೋ ಅವರೆಲ್ಲರೂ ಕೂಡ ಅರ್ಜಿನ ಸಲ್ಲಿಸ್ಬೋದು. ಹಾಗೆಯೇ ಸ್ನೇಹಿತರೆ, ಈಗಾಗಲೇ ಇದಕ್ಕೆ ಏನು ವಿದ್ಯಾರ್ಹತೆ ಬೇಕು, ಶೈಕ್ಷಣಿಕ ವಿದ್ಯಾರ್ಹತೆ ಆಗಿರ್ಬೋದು, ಹಾಗೆ ಏಜ್ ಆಗಿರ್ಬೋದು, ಅರ್ಜಿ ಸಲ್ಲಿಸಲು ಶುಲ್ಕ ಎಷ್ಟಿರುತ್ತೆ, ಹಾಗೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ, ಹಾಗೆ ಬೇಕಾಗಿರುವ ದಾಖಲಾತಿಗಳು ಏನೇನು, ಎಲ್ಲದರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಬೆಂಬಲ ಸಿಗುತ್ತೆ ಅಂತ ಹೇಳ್ತಾ, ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಬಂದವರಿಗೆಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ನೀವು ಈ ವಿಡಿಯೋ ಶೇರ್ ಮಾಡೋದ್ರಿಂದ ಸಾಕಷ್ಟು ಜನರಿಗೆ ಕೆಲಸ ಸಿಗುವಂಥ ಪ್ರಯತ್ನ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಈಗಾಗಲೇ ಭಾರತೀಯ ಅಂಚೆ ಕಚೇರಿ ಇಂಡಿಯನ್ ಪೋಸ್ಟ್ ಆಫೀಸಲ್ಲಿ ಸಾಕಷ್ಟು ಹುದ್ದೆಗಳು ಖಾಲಿ ಇದೆ. 44,220 ಹುದ್ದೆಗಳು ಖಾಲಿ ಇದೆ. ಆಸಕ್ತರು ಯಾರ್ಯಾರಿದ್ದೀರೋ ಅವರೆಲ್ಲರೂ ಕೂಡ ಅರ್ಜಿನ ಸಲ್ಲಿಸ್ಬೋದು. ಸೊ ಏನೇನು ದಾಖಲಾತಿಗಳು ಬೇಕು, ಏನು ಎಜುಕೇಷನ್ ಆಗಿರಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ಭಾರತೀಯ ಅಂಚೆ ಇಲಾಖೆಯು ಖಾಲಿ ಇರುವ ಹುದ್ದೆಯನ್ನು ಭರ್ತಿ ಮಾಡಿ ಎಂದು ಅಧಿಸೂಚನೆ ಈಗಾಗಲೇ ಹೊರಡಿಸಿದೆ. ಸೊ ಈಗಾಗಲೇ ಭಾರತೀಯ ಅಂಚೆ ಇಲಾಖೆಯ ಈ ಪೋಸ್ಟ್ ಏನಂತ ತಿಳ್ಕೊಳ್ಳೋದಾದ್ರೆ ಗ್ರಾಮೀಣ ಡಾಕ್ ಸೇವಕ್ ಅಂತ ಹೇಳ್ಬಿಟ್ಟು ಈ ಪೋಸ್ಟ್ನ ಅಡಿಯಲ್ಲಿ ಈಗಾಗಲೇ ಕೆಲಸಗಳು ಖಾಲಿ ಇರೋದು. ಪ್ರತಿ ತಿಂಗಳ ಸಂಬಳ ಬಂದು 10,000ದಿಂದ 29,380 ರೂಪಾಯಿ ತನಕ ನಿಮಗೆ ಪ್ರತಿ ತಿಂಗಳ ಸಂಬಳ ಇರುತ್ತೆ. 10,000ದಿಂದ 29,380 ರೂಪಾಯಿ ತನಕ ಸಂಬಳ ಇರುತ್ತೆ ಸ್ನೇಹಿತರೆ. ಹಾಗೆ ಶೈಕ್ಷಣಿಕ ಅರ್ಹತೆ ಬಂದು SLC ಪಾಸ್ ಆಗಿರಬೇಕಾಗುತ್ತೆ. ಮಿನಿಮಮ್ SLC ಪಾಸ್ ಆಗಿರಬೇಕು. ಹಾಗೆ ಏಜ್ ಬಂದು 18ರಿಂದ 40 ವರ್ಷದ ಒಳಗೆ ವಯೋಮಿತಿನ ನೀವು ಹೊಂದಿರಬೇಕಾಗುತ್ತೆ. 18ರಿಂದ 40 ವರ್ಷದ ಒಳಗೆ ಯಾರು ಬೇಕಾದರೂ ಈ ಒಂದು ಪೋಸ್ಟ್ಗೆ ಅರ್ಜಿನ ಸಲ್ಲಿಸಬಹುದು ಸ್ನೇಹಿತರೆ. ಹಾಗೆಯೇ ಸ್ನೇಹಿತರೆ, ಅರ್ಜಿಯ ಶುಲ್ಕ ಬಂದು SC ST ಅವರಾಗಿದ್ದರೆ ಫ್ರೀ ಆಗಿರುತ್ತೆ. ಫೀಸು ಯಾವುದೇ ರೀತಿಯಾದಂಥ ಕಟ್ಟುವಂಥ ಅವಶ್ಯಕತೆ ಇರಲ್ಲ. ಇತರೆ ಎಲ್ಲ ಅಭ್ಯರ್ಥಿಗಳಿಗೆ 100 ರೂಪಾಯಿ ತನಕ ಫೀಸ್ ಇರುತ್ತೆ. 100 ರೂಪಾಯಿ ಕಟ್ಟಿ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಹಾಗೆಯೇ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಮೆರಿಟಲ್ಲಿ ಪಾಸ್ ಆಗಬೇಕಾಗುತ್ತೆ. ಹಾಗೆಯೇ ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ತಾರೆ. ಹಾಗೆ ಸಂದರ್ಶನ ಕೂಡ ಇರುತ್ತೆ ಸ್ನೇಹಿತರೆ. ಹಾಗೆ ಬೇಕಾಗಿರುವ ದಾಖಲಾತಿಗಳು ಏನೇನಂತ ಹೇಳಿದ್ರೆ ಸರಿಯಾಗಿರುವಂಥ ಇಮೇಲ್ ID ನ ನೀವು ಇಟ್ಕೊಳ್ಬೇಕಾಗುತ್ತೆ. ಹಾಗೆ ಫೋನ್ ನಂಬರ್ ಕೂಡ ಸರಿಯಾಗಿರುವಂಥ ಫೋನ್ ನಂಬರ್ನ ನೀವು ಇಟ್ಕೊಳ್ಬೇಕಾಗುತ್ತೆ. ಡಾಕ್ಯುಮೆಂಟ್ಸ್ನ ಸಲ್ಲಿಕೆ ಮಾಡೋ ಟೈಮಲ್ಲಿ ಒಂದು ಫೋನ್ ನಂಬರು ಆಮೇಲೆ ಚೇಂಜ್ ಮಾಡಬಾರ್ದು. ಸೊ ಫೋನ್ ನಂಬರು ಇಮೇಲ್ ID ಒಂದೇ ಕರೆಕ್ಟಾಗಿರುವಂಥ ID ಹಾಗೆ ಫೋನ್ ನಂಬರ್ನ ಸರಿಯಾಗಿ ಇಟ್ಕೊಳ್ಳಿ. ಹಾಗೆ ID ಪುರಾವೆಗಳನ್ನು ಕೇಳ್ತಾರೆ. ಜೊತೆಗೆ ವಯಸ್ಸು, ಶೈಕ್ಷಣಿಕ ಅರ್ಹತೆ, ಹಾಗೆ ಮಾರ್ಕ್ಸ್ ಕಾರ್ಡು ಇಟ್ಕೊಳ್ಬೇಕಾಗುತ್ತೆ. ಹಾಗೆ ರೆಸ್ಯೂಮ್ ಕೂಡ ಇಟ್ಕೊಳ್ಬೇಕಾಗುತ್ತೆ. ಎಕ್ಸ್ಪೀರಿಯನ್ಸ್ ಲೆಟರ್ ಕೂಡ ಇದ್ದರೆ ಒಳ್ಳೆಯದು. ಇತ್ತೀಚಿನ ಭಾವಚಿತ್ರನೂ ಇಟ್ಕೊಳ್ಬೇಕಾಗುತ್ತೆ. ಎಲ್ಲ ಪ್ರಮಾಣ ಪತ್ರದ ದಾಖಲಾತಿಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ನೀವು ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ಅಪ್ಲೋಡ್ ಮಾಡುವಾಗ ಮೊಬೈಲಲ್ಲಿ ಮಾಡೋಕ್ಕೆ ಹೋಗಬಾರ್ದು. ನಿಮ್ಮ ಹತ್ತಿರದ CSC ಸೆಂಟರ್ ಆಗಿರ್ಬೋದು ಅಥವಾ ಗ್ರಾಮವನ್ನಿಗೆ ಹೋಗಿ ಅಲ್ಲಿ ಈ ವೆಬ್ಸೈಟ್ನ ಹೇಳಿದ್ರೆ ಅವರೇ ಅಪ್ಲೋಡ್ ಮಾಡಿ ಕೊಡ್ತಾರೆ. ಸೊ ಅಲ್ಲಿ ನೀವು ಸ್ಕ್ಯಾನ್ ಮಾಡಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್ಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. SLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಅಥವಾ ನೀವು PUC ಏನಾದರೂ ಓದಿದರೆ PUC ಮಾರ್ಕ್ಸ್ ಕಾರ್ಡ್ ಕೂಡ ಅಪ್ಲೋಡ್ ಮಾಡ್ಬೋದು. ಹಾಗೆ ಇತ್ತೀಚಿನ ಭಾವಚಿತ್ರ ಪ್ರತಿಯೊಂದನ್ನು ಕೂಡ ಡಾಕ್ಯುಮೆಂಟ್ಸ್ ಏನೇನಿದೆಯೋ ಎಕ್ಸ್ಪೀರಿಯನ್ಸ್ ಲೆಟರ್ ಆಗಿರ್ಬೋದು ಎಲ್ಲದನ್ನು ಕೂಡ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಜಸ್ಟ್ ನೀವು ಫೋಟೋ ತೆಗೆದ್ಬಿಟ್ಟು PDF ಮಾಡಿ ಅಪ್ಲೋಡ್ ಮಾಡೋದಕ್ಕಂತ ಹೋಗ್ಬಿಡಿ. ಸ್ಕ್ಯಾನ್ ಮಾಡಿನೇ ಕ್ಲಿಯರೆನ್ಸ್ ಇರಬೇಕು ಅದು ಫೋಟೋ. ಹಾಗಾಗಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. ಹಾಗೆ ಅರ್ಜಿ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ಕೇಳೋದಾದರೆ 15/7/2024 ಇದೇ ಜುಲೈ 15ನೇ ತಾರೀಕು ಈಗಾಗಲೇ ಅರ್ಜಿ ಪ್ರಾರಂಭ ಆಗಿದೆ. ಕೊನೆಯ ದಿನಾಂಕ ಬಂದು 5 ಆಗಸ್ಟ್ 2024. ಮುಂದಿನ ತಿಂಗಳು 5ನೇ ತಾರೀಕು ತನಕ ನಿಮಗೆ ಟೈಮ್ ಇರುತ್ತೆ. ಅಷ್ಟರ ಒಳಗಾಗಿ ನೀವು ಅರ್ಜಿನ ಸಲ್ಲಿಸ್ಬೋದು ಸ್ನೇಹಿತರೆ. ಹಾಗೆ ಲಿಂಕ್ ಎಲ್ಲಿದೆ ಅಂತ ಕೇಳೋದಾದರೆ ಈ ವೆಬ್ಸೈಟ್ನ ಲಿಂಕು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿ ಹೋಗಿ ಅರ್ಜಿನ ಸಲ್ಲಿಸ್ಬೋದು. ಹಾಗೆ ನಿಮ್ಮ ಹತ್ತಿರದ ಗ್ರಾಮವನ್ನು ಅಥವಾ CSC ಸೆಂಟರ್ಗಳಲ್ಲಿ ಹೋಗಿ ಹೇಳಿದ್ರೆ ಅವರು ಅರ್ಜಿನ ಸಲ್ಲಿಸ್ಕೊಡ್ತಾರೆ. ಹಾಗೆ ಈ ವೆಬ್ಸೈಟ್ಗಳನ್ನು ತೋರಿಸಿ ಅಲ್ಲಿ ಅವರು ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆ ನಡೆಯುತ್ತೆ ಅಂತ ಹೇಳ್ತಾ, ಸೊ ಇದಿಷ್ಟು ಇಂಡಿಯನ್ ಪೋಸ್ಟ್ ಆಫೀಸ್ ಬಗ್ಗೆ ಹೊಸ ಅಪ್ಡೇಟ್ಸು. ಯಾವ್ಯಾವ ಹುದ್ದೆಗಳು ಎಷ್ಟು ಖಾಲಿ ಇದೆ, ಹಾಗೆ ಎಷ್ಟು ಸ್ಯಾಲ್ರಿ ಸಿಗುತ್ತೆ
ಸಿಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಇನ್ನೂ ಹೆಚ್ಚಿನ ಡೌಟ್ಸ್ ಏನಾದರೂ ಇದ್ದರೆ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ, ಸೊ ಫ್ರೆಂಡ್ಸ್, ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡೋದು ಒಂದೇ ಒಂದು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಸೊ ಇದೇ ರೀತಿಯಾದಂಥ ಜಾಬ್ ಆಗಿರ್ಬೋದು, ಹಾಗೆ ಯಾವುದೇ ರೀತಿಯಾದ ಯೋಜನೆಗಳಾಗಿರ್ಬೋದು, ಸರ್ಕಾರದಿಂದ ಬರುವಂಥ ಯೋಜನೆಗಳ ಬಗ್ಗೆ ವಿಡಿಯೋ ಆಗಿರ್ಬೋದು, ಪ್ರತಿಯೊಂದು ಕೂಡ ನನ್ನ ಚಾನಲ್ನಲ್ಲಿ ಬರ್ತಾ ಇರುತ್ತೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.